ಬೀದಿಗಳು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಮಾತ್ರ ಈ ಕುರ್ಚಿ ಕಿತ್ತಾಟದಲ್ಲಿದ್ದಾರೆ. ಅಂತ ಕುರ್ಚಿ ಕಿತ್ತಾಟದಲ್ಲಿರ್ತಕ್ಕಂಥ ನುಸಿ ಸಚಿವ, ಆ ಕೃಷಿ ಸಚಿವನು ಆ ಕಿತ್ತಾಟದಲ್ಲಿ ಅವನು ಒಂದು ಕುರ್ಚಿ ಕಾಲಿಡ್ಕೊಂಡು ನಿಂತಾನೆ. ಇಲ್ಲಿ ರೈತರಿಗೆ ತಲೆ ಮೇಲೆ ಬಂಡೆ ಬೀಳ್ತಾ ಇದೆ, ರೈತರ ಮೇಲೆ ಚಪ್ಪಡಿ ಬೀಳ್ತಾ ಇದೆ. ಅವೇನ್ ಮಾಡ್ತಾವನೆ, ಆ ಬಂಡೆಗೆ ಅಧಿಕಾರ ಕೊಡಿಸ್ತೀನಿ ಅಂದ್ಬಿಟ್ಟು ಅವನು ಒಂದು ಕುರ್ಚಿ ಕಾಲಿಡ್ಕೊಂಡು ನಿಂತಾನೆ. ಅಂದ್ರೆ ನೀನು ಆ ಕುರ್ಚಿನಾರು ಹಿಡ್ಕ, ಆ ಬಂಡೆನಾರು ಉಳಿಸು. ನಮ್ಮ ಮೇಲೆ ಬೀಳ್ತಾ ಇದೆಯಲ್ಲ ಬಂಡೆ, ಭವಿಷ್ಯದಲ್ಲಿ ಗೊಬ್ಬರ ಇಲ್ಲದೆ ನಾವು ಬೆಳೆ ಬೆಳಕಾಗ್ದೇನೆ ಈ ದೇಶಕ್ಕೆ ಆಹಾರ ಉತ್ಪಾದನೆ ತೊಂದರೆ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅವಿವೇಕಿಗಳು. ಮಂತ್ರಿಗಳು ಅಧಿಕಾರ ನಿಮಗೆ ಶಾಶ್ವತವಲ್ಲ. ಮೊದಲು ರೈತ ಉಳಿದ್ರು ಮಾತ್ರ ನೀವು ಈ ದೇಶದ ಬೆನ್ನೆಲುಬು ಅಂತಕ್ಕಂಥ ರೈತನಿಗೆ ಈ ರೀತಿಯಾಗಿ ಮೊಳೆ ಹೊಡಿತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಂತ್ರಿಗಳು ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ FID GID ಗೊತ್ತಿಲ್ಲ, ನಮಗೆ ಗೊಬ್ಬರ ಬೇಕು, ಸಾವಯವ ಗೊಬ್ಬರ. ಇವರೆಲ್ಲರೂ ಕೂಡ ಸಾವಯವ ಕೃಷಿ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳ್ತಕ್ಕಂಥ ಸುಲಭ ಸರ್. ಆದರೆ ಆ ಕೃಷಿಗೆ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದು ನಮಗೆ ಸಮಸ್ಯೆ ಆಗ್ತಾ ಇದೆ. ನೀವು ರಸಗೊಬ್ಬರಕ್ಕೆ ಹಸಿರು ಕ್ರಾಂತಿ ಮಾಡಿ ರಸಗೊಬ್ಬರ ಕೊಟ್ಟು ಇವತ್ತು ಬೆಳೆದಿದ್ದೀವಿ, ಇವತ್ತೆಲ್ಲ ಸಾಲ ಸೋಲ ಮಾಡಿ ಬೆಳೆ ಆಗಕ್ಕೆ ರೆಡಿ ಇದ್ದೀವಿ. ರಸಗೊಬ್ಬರನೇ ಇಲ್ಲ ಅಂತ ಹೇಳಿದ್ರೆ ನಾವೇನು ವ್ಯವಸಾಯ ಮಾಡೋದು? ಏನು ವ್ಯವಸಾಯ ಮಾಡೋದು ನಾವು? ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ರಸಗೊಬ್ಬರ ಪೂರೈಕೆಯಲ್ಲಿ ವ್ಯತ್ಯಯ ಆಗಬಾರ್ದು. ಆಯಿತು ಅಂತ ಹೇಳಿದ್ರೆ ಮಂತ್ರಿಗಳು MLAಗಳನ್ನ ತಿರುಗಾಡಲಿಕ್ಕೆ ಬಿಡೋದಿಲ್ಲ. ಜೊತೆಗೆ ಇವತ್ತು FID ನ ಸಂಪೂರ್ಣವಾಗಿ ಕೈ ಬಿಡ್ತಕ್ಕಂಥ ಕೆಲಸನ ಸರ್ಕಾರ ಮಾಡಲೇಬೇಕು.